ಕರ್ನಾಟಕ ಕಾವಲುಪಡೆ ವತಿಯಿಂದ ಗುಂಡ್ಲುಪೇಟೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಮೈಸೂರು ಊಟಿ ಮುಖ್ಯ ರಸ್ತೆಯಲ್ಲಿರುವ ತಾಲೂಕು ಕಚೇರಿ ಪಕ್ಕದಲ್ಲೇ ಇರುವ ಕಟ್ಟಡ ಹಲವು ವರ್ಷಗಳಿಂದ ಬಳಕೆಯಾಗದೆ ಹಾಗೆ ಬಿದ್ದಿರುತ್ತದೆ. ದಂಡಾಧಿಕಾರಿಗಳ ವಸತಿ ಗೃಹದ ಸುತ್ತಮುತ್ತ ಮದ್ಯಪಾನ ಹಾಗೂ ಮೂತ್ರ ವಿಸರ್ಜನೆಯ ಸ್ಥಳವಾಗಿ ಅಶುಚಿತ ತಾಂಡವಾಡುತ್ತಿದೆ. ಇನ್ನು ಬಳಕೆಯಾಗದ ಕಟ್ಟಡವನ್ನು ಪಟ್ಟಣದಲ್ಲಿ ಒಂದು ಕನ್ನಡ ಭವನ ಇಲ್ಲದ ಕಾರಣ ಕನ್ನಡ ಪರ ಸಂಘಟನೆಗಳ ಸಭೆ ಸಮಾರಂಭಗಳಿಗೆ ನೀಡಿದರೆ ಉತ್ತಮವಾಗುತ್ತದೆ ಎಂದು ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ, ಪಟ್ಟಣದ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಎಸ್ ಸರ್ವಣ್ಣರವರಿಗೆ ಮನವಿ ಮಾಡಿದ್ದಾರೆ. ಇದಕ್ಕೆ ಸ್ಪಂದಿಸಿದ ಮುಖ್ಯಾಧಿಕಾರಿ ಅತಿ ಶೀಘ್ರದಲ್ಲೇ ಹಳೆಯ ಕಟ್ಟಡದ ಸುತ್ತಮುತ್ತ ಸ್ವಚ್ಛತೆ ಮಾಡಿ ಕನ್ನಡ ಭವನಕ್ಕೆ ನೀಡುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಸಂಚಾಲಕರಾದ ಮಿಮಿಕ್ರಿ ರಾಜ್ ಹಾಜರಿದ್ದರು. ಆತ್ಮೀಯ ಕನ್ನಡದ ಬಂಧುಗಳೇ, ಹಲವಾರು ವರ್ಷಗಳಿಂದ ಗುಂಡ್ಲುಪೇಟೆ ಪಟ್ಟಣದ ತಾಲೂಕು ಕಚೇರಿ ಪಕ್ಕದಲ್ಲಿರತಕ್ಕಂತಹ ದಂಡಾಧಿಕಾರಿಗಳ ವಸತಿ ಗೃಹ ಒಂದು ಏನಿದೆ, ಸುಮಾರು 15 ವರ್ಷದಿಂದ ಹಾಗೆ ಬಿದ್ದಿರುವ ಕಾರಣ ನಾವು ಸುಮಾರು 5 ವರ್ಷಗಳಿಂದ ಕೇಳ್ಕೊಂಡು ಬರ್ತಾನೆ ಇದ್ದೇವೆ. ಮಾಜಿ ಶಾಸಕರ CS ನಿರಂಜನ್ ಕುಮಾರ್ ಸಾಹೇಬರು ಕೂಡ ನಾವು ಮನವಿ ಸಲ್ಲಿಸಿದ್ದೇವೆ. ಮತ್ತು ಈಗ ಇರತಕ್ಕಂಥ ಜನಪ್ರಿಯ ಶಾಸಕ HM ಗಣೇಶ್ ಪ್ರಸಾದ್ ಗಮನ ಕೂಡ ತಂದಿದ್ದೇವೆ. ಅಲ್ಲಿ ಮೂತ್ರ ವಿಸರ್ಜನೆ ತಾಣವಾಗಿದೆ, ಕುಡುಕರ ಹಾವಳಿ ಜಾಸ್ತಿ ಆಗಿದೆ. ಮತ್ತೆ ಅದು ಪಾಳು ಬಿದ್ದರಿಂದ ಅದೊಂದು ಸ್ವಚ್ಛತಾ ಕಾರ್ಯ ಮುಗಿಸಿ ಕನ್ನಡ ಭವನಕ್ಕೆ ಎಲ್ಲಾ ಕನ್ನಡ ಪರ ಸಂಘಟನೆಗಳಿಗೆ ಸಭೆ ಸಮಾರಂಭ ನಡೆಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಈ ಸಂದರ್ಭದಲ್ಲಿ ನಾನು ಪುರಸಭೆ ಮುಖ್ಯಾಧಿಕಾರಿಗಳಿಂದ ಶರಣ ಸರ್ ಅವರನ್ನು ನಾನು ಮನವಿಯನ್ನು ಮಾಡ್ತಿದ್ದೇನೆ. ಖಂಡಿತವಾಗಿ ಇದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿ ಮೊದಲನೇದಾಗಿ ಆ ಜಾಗವನ್ನು ಸ್ವಚ್ಛತೆ ಮಾಡೋ ಮೂಲಕ ನಾವು ಪ್ರಾರಂಭ ಮಾಡ್ತೀವಿ. ನಂತರ ಮಾನ್ಯ ಶಾಸಕರ ಗಮನಕ್ಕೆ ತಂದು ಮತ್ತು ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ತಂದು ಅದನ್ನು ಹೇಗೆ ಎಂಬುದನ್ನು ನೀಡಿ ಒಂದು ಕನ್ನಡ ಪರ ಸಂಘಟನೆ ಕೇಳಿದ್ರು ತುಂಬ ಉತ್ತಮವಾದ ಪ್ರಶ್ನೆ ಆಗಿದೆ. ಅದರಿಂದ ಇದ್ರ ಬಗ್ಗೆ ಕಾರಣವಾಗಿ ಚರ್ಚೆ ಮಾಡಿ ಕೆಲಸ ಮಾಡ್ತೀವಿ. ಓಕೆ ಸರ್, ಧನ್ಯವಾದ.